Excel Techno School, Guruvayanikere, Venuru. Admission open now. ಇನ್ನು ಕಾರಾಗೃಹ ಇಲಾಖೆಯ ಅಧಿಕಾರಿಗಳ ಜೊತೆಗೆ ಪರಮೇಶ್ವರ್ ಸಭೆಯನ್ನ ಮಾಡ್ತಾ ಇದ್ರು. ಈಗ ಅದು ಮುಕ್ತಾಯವಾಗಿದೆ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಕೈದಿಗಳಿಗೆ ರಾಜಾದಿತ್ಯದ ವಿಡಿಯೋ ವೈರಲ್ ಬೆನ್ನಲ್ಲೇ ಸಭೆಯನ್ನ ಮಾಡಲಾಗಿತ್ತು. ಶೇಷಾದ್ರಿ ರಸ್ತೆಯಲ್ಲಿರುವಂತಹ ಇಲಾಖೆಯ ಕಚೇರಿಯಲ್ಲಿ ಸಭೆ ನಡೆಸಿರುವಂತಹ ಪರಂ ಕೈದಿಗಳ ಅಂಕಿ ಅಂಶಗಳನ್ನ ಮಾಹಿತಿ ಪಡ್ಕೊಂಡಿದ್ದಾರೆ. ಅಂದ್ರೆ ಎಷ್ಟು ಜನ ಕೈದಿಗಳಿದ್ದಾರೆ ಒಳಗಡೆ, ಯಾವ ರೀತಿಯಾದಂತಹ ಫೆಸಿಲಿಟೀಸ್ ಅನ್ನ ಕೊಡಲಾಗ್ತಾ ಇದೆ, ಮತ್ತೆ ಯಾಕೆ ವಿಡಿಯೋಗಳು ಹೊರಗಡೆ ಬರ್ತಾ ಇದಾವೆ, ಅಂದ್ರೆ ಹೊರಗಡೆ ಅಂದ್ರೆ ವಿಡಿಯೋಗಳು ಹೊರಗಡೆ ಬಂದಿರೋದು ಹೇಗೆ, ಮತ್ತೆ ಸೌಲಭ್ಯಗಳನ್ನ ಕೊಟ್ಟಿರೋದು ಯಾಕೆ, ಯಾವಾಗಿನ ವಿಜುವಲ್ಸ್ಗಳಿವು, ಯಾವಾಗಿನ ವಿಡಿಯೋಗಳಿವು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪರಮೇಶ್ವರ್, ಯಾಕಂದ್ರೆ ಪರಮೇಶ್ವರ್ಗೆ ಬಹಳಷ್ಟು ದೊಡ್ಡ ಮುಖಭಂಗ ಇದು. ಗೃಹ ಸಚಿವರಾಗಿರುವಂತವರು ಅವರ ಇಲಾಖೆಯಲ್ಲಿ ಈ ರೀತಿಯಾಗಿ ಬೇಜವಾಬ್ದಾರಿತನವಾಗಿ ಅಧಿಕಾರಿಗಳು ನಡ್ಕೊಳ್ತಾ ಇದ್ದಾರೆ. ಕೈದಿಗಳಿಗೆ ಬೇಕಾದಂತಹ ರೀತಿಯಲ್ಲಿ ರಾಜಾತಿಥ್ಯವನ್ನ ಕೊಡ್ತಾ ಇದ್ದಾರೆ. ಇಷ್ಟೆಲ್ಲ ಕೊಟ್ಟರೂ ಸಹ ಅವರು ಸಮರ್ಪಕವಾಗಿ ಅಧಿಕಾರಿಗಳು ಅದರ ವಿರುದ್ಧ ಕ್ರಮ ಕೈಗೊಂಡಿಲ್ಲ. ಯಾಕಂದ್ರೆ ಇದು ಮೊದಲ ಬಾರಿ ಬರ್ತಾ ಇರುವಂತಹ ವಿಜುವಲ್ಸ್ ಅಲ್ಲ ಇದು, ಅಥವಾ ಮೊದಲ ಬಾರಿ ಕೊಟ್ಟಿರ್ತಕ್ಕಂತಹ ಐಷಾರಾಮಿಯ ಲೈಫ್ ಅಲ್ಲ ಇದು. ಈ ಹಿಂದೆಯೂ ಸಹಿತ ಬಹಳಷ್ಟು ಬಾರಿ ಏನಂದ್ರೆ ವಿಡಿಯೋ ಹೊರಗಡೆ ಬಂದಿತ್ತು, ಅಲ್ಲಿಂದ ರಾಜಾತಿಥ್ಯದ ಬಗ್ಗೆ ಬಹಳಷ್ಟು ಟೀಕೆಗಳಾಗಿತ್ತು. ಆದರೂ ಸಹ ಈ ರೀತಿಯಾದಂತಹ ವಿಚಾರಗಳು ಕೊಡ್ತಾ ಇದ್ದಾರೆ ಅಂತಂದ್ರೆ ಎಷ್ಟರ ಮಟ್ಟಿಗೆ ಸರಿ ಅಂತ ಅಧಿಕಾರಿಗಳಿಗೆ ಕ್ಲಾಸ್ ತೆಗೆದುಕೊಳ್ಳುವಂತಹ ಕೆಲಸವನ್ನ ಮಾಡಿದ್ದಾರೆ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನಮ್ಮ ಪ್ರತಿನಿಧಿ ಶಿವಪ್ರಸಾದ್ ಕೊಡ್ತಾರೆ. ಶಿವಪ್ರಸಾದ್, ಪ್ರತಿ ಬಾರಿಯೂ ಬಂದಂತಹ ಸಂದರ್ಭದಲ್ಲಿ ಇದೇ ರೀತಿಯಾದಂತಹ ಸಭೆಗಳು ನಡೀತವೆ, ಆದ್ರೆ ರಿಸಲ್ಟ್ ಮಾತ್ರ ಏನೂ ಇರೋದಿಲ್ಲ. ಈ ಬಾರಿ ಏನು ಸಭೆಯಲ್ಲಿ ಏನಾಯ್ತು, ಸಭೆಯಲ್ಲಿ ಅಧಿಕಾರಿಗಳು ಏನು ಹೇಳಿದ್ರು ಅಂತ? ಖಂಡಿತವಾಗಿ ಜಗದೀಶ್, ಈಗ ಬೆಳಿಗ್ಗೆಯಿಂದ ಈವರೆಗೂ ನಡೆದಂಥ ಸಭೆಯಲ್ಲಿ ಗೃಹ ಸಚಿವರು ಅಧಿಕಾರಿಗಳಿಗೆ ಖಡಕ್ ಎಚ್ಚರಿಕೆಯನ್ನು ನೀಡಿದ್ದಾರೆ. ಈ ರೀತಿಯ ಪ್ರಕರಣಗಳು ಪದೇ ಪದೇ ಮರುಕಳಿಸಬಾರ್ದು ಎಂಬತಕ್ಕಂಥ ಸೂಚನೆಯನ್ನು ಕೊಟ್ಟಿದ್ದಾರೆ. ಇನ್ನು ಪ್ರಮುಖವಾಗಿ ರಾಜಾತಿಥ್ಯ ವಿಚಾರ ಮತ್ತೆ ಕೈದಿಗಳು ಶೆಲ್ನಲ್ಲಿ ಮೊಬೈಲ್ ಬಳಕೆ ವಿಚಾರ ಕುರಿತಂತೆ ಸರ್ಕಾರ ಗಂಭೀರವಾಗಿ ಪರಿಗಣಿಸಿದೆ. ಈ ರೀತಿಯ ಚಟುವಟಿಕೆಗಳಿಂದ, ಈ ರೀತಿಯ ಬೆಳವಣಿಗೆಗಳಿಂದ ಅಧಿಕಾರಿಗಳು ತಾವು ಯಾವ ರೀತಿ ಕೆಲಸ ನಿಭಾವಣೆ ಮಾಡ್ತಾ ಇದ್ದೀರಿ ಎಂಬುದು ಈಗ ಜಗಜ್ಜಾಹೀರಾಗಿದೆ. ಈ ರೀತಿಯ ಪ್ರಕರಣಗಳು ಪದೇ ಪದೇ ಮರುಕಳಿಸಿದ್ರೆ ಕಠಿಣ ಕ್ರಮ ತೆಗೆದುಕೊಳ್ತಕ್ಕಂಥ ಸೂಚನೆಯನ್ನು ಕೂಡ ಈಗ ಅಧಿಕಾರಿಗಳಿಗೆ ಗೃಹ ಸಚಿವರು ರವಾನೆ ಮಾಡಿದ್ದಾರೆ. ಸದ್ಯ ಈಗ ಫೋಟೋ ವೈರಲ್ ಆಗಿರ್ತಕ್ಕಂಥ ವಿಚಾರ, ಇದರ ಹಿನ್ನೆಲೆ ಯಾರ್ಯಾರಿದ್ದಾರೆ, ಯಾವ ಕಾರಣಕ್ಕಾಗಾಯ್ತು, ಇದರ ಹಿಂದೆ ಯಾರ್ಯಾರಿದ್ದಾರೆ ಎಂಬುದನ್ನ ಮೊದಲು ಪತ್ತೆ ಹಚ್ಚಬೇಕು ಎಂಬತಕ್ಕಂಥ ಸೂಚನೆಯನ್ನು ಕೂಡ ಈಗ ಗೃಹ ಸಚಿವರು ನೀಡಿದ್ದಾರೆ. ಸದ್ಯ ಈಗ ಸಭೆ ಅಂತ್ಯಕ್ಕೆ ಬಂದಿದ್ದು, ಇನ್ನು ಕೆಲ ಕ್ಷಣಗಳಲ್ಲಿ ಯಾವ ಕಠಿಣ ಕ್ರಮಗಳನ್ನು ತೆಗೆದುಕೊಳ್ಳಲಾಗಿದೆ ಎಂಬತಕ್ಕಂಥ ಮಾಹಿತಿಯನ್ನು ಕೂಡ ಗೃಹ ಸಚಿವರು ನೀಡಲಿದ್ದಾರೆ. ಸದ್ಯ ಈಗಷ್ಟೇ ಸಭೆ ಅಂತ್ಯವಾಗಿದ್ದು ಏನೇನೆಲ್ಲ ಸೂಚನೆಯನ್ನ ನೀಡಲಾಗಿದೆ, ಸದ್ಯ ಈಗ ಕೆಲವೊಂದು ಅಧಿಕಾರಿಗಳ ಮೇಲೆ ಕ್ರಮವನ್ನು ತೆಗೆದುಕೊಳ್ತಕ್ಕಂಥ ವಿಚಾರ ಕುರಿತಂತೆ ಕೂಡ ಸರ್ಕಾರ ಗಂಭೀರವಾಗಿ ಚಿಂತನೆ ನಡೆಸಿದೆ ಅಂತಕ್ಕಂಥ ವಿಚಾರವನ್ನು ಕೂಡ ಈಗ ಸಭೆಯ ನಂತರ ಗೊತ್ತಾಗ್ತಾ ಇದೆ. ಸದ್ಯ ಈಗ ಕೇವಲ ಎಚ್ಚರಿಕೆ ಅಷ್ಟೇನೋ ಇಲ್ಲ, ಈ ಇಲಾಖೆಯಲ್ಲಿ ಇರ್ತಕ್ಕಂಥ ಅಧಿಕಾರಿಗಳಿರ್ಬೋದು, ಕೆಲವೊಂದಿಷ್ಟು ಅಧಿಕಾರಿಗಳು ಈ ಕೃತ್ಯದಲ್ಲೂ ಕೂಡ ಭಾಗಿಯಾಗಿದ್ದಾರೆ ಎಂಬತಕ್ಕಂಥದ್ದು ಕೂಡ ಈಗ ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಆ ಕಾರಣಕ್ಕಾಗಿ ಈಗ ಸಭೆಯ ನಂತರ ಇನ್ನು ಕೆಲವೇ ಕ್ಷಣಗಳಲ್ಲಿ ಗೃಹ ಸಚಿವರು ಮಾಹಿತಿಯನ್ನ ನೀಡಲಿದ್ದು, ಏನೇನೆಲ್ಲ ಕಠಿಣ ಕ್ರಮಗಳನ್ನು ತೆಗೆದುಕೊಳ್ಳಲಾಗಿದೆ, ತಪ್ಪಿತಸ್ಥರನ್ನ ಪತ್ತೆ ಹಚ್ಚೋ ಕ್ರಮ ಹೇಗೆ, ಅಥವಾ ಇದಕ್ಕೆ ಬೇಕಾದಂತ ಒಂದು ಏನಾದರೂ ಇಂಟರ್ನಲ್ ಎಂಕ್ವೈರಿ ಕಮಿಟಿಯನ್ನು ಏನಾದರೂ ನೇಮಕ ಮಾಡ್ತಾರಾ ಎಂಬತಕ್ಕಂಥ ವಿಚಾರಗಳನ್ನು ಒಳಗೊಂಡಂತೆ ಇನ್ನು ಕೆಲವೇ ಕ್ಷಣಗಳಲ್ಲಿ ಗೃಹ ಸಚಿವರು ಮಾಹಿತಿಯನ್ನ ನೀಡಲಿದ್ದಾರೆ. ಜಗದೀಶ್, ಥ್ಯಾಂಕ್ ಯು ಶಿವಪ್ರಸಾದ್. ಈ ಘಟನೆ ನಡೀತಾ ಇರೋದು ಏನು ಮೊದಲೇ ಬಾರಿ ಅಲ್ಲ, ಈ ರೀತಿಯಾದಂತಹ ಸಭೆಗಳು ನಡೀತಾ ಇರೋದು ಏನು ಮೊದಲೇ ಬಾರಿ ಅಲ್ಲ. ಯಾಕಂದ್ರೆ ಈ ಹಿಂದೆಯೂ ಸಹಿತ ಬಹಳಷ್ಟು ಹಿಂದೆ ಹೋಗೋದು ಬೇಡ, ಇತ್ತೀಚೆಗೆ ನಡೆದಿರ್ತಕ್ಕಂತಹ ದರ್ಶನ್ ಮೊದಲ ಬಾರಿಗೆ ಪರಪ್ಪನ ಅಗ್ರಹಾರದಲ್ಲಿ ಕೂತ್ಕೊಂಡಂತಹ ಸಂದರ್ಭದಲ್ಲಿ ಅಲ್ಲಿ ಇರುವಂತಹ ರೌಡಿಗಳ ಜೊತೆಗೆ ಸಿಗರೇಟ್ ಸೇತಾ, ಟೀ ಕುಡಿತಾ, ಬಿಂದಾಸ್ ಆಗೇನಂದ್ರೆ ಚೇರ್ ಹಾಕೊಂಡು ಅಲ್ಲಿ ಒಂದು ರೀತಿಯಲ್ಲಿ ಏನಂದ್ರೆ ಯಾವುದೋ ರೆಸಾರ್ಟ್ ಹೋಗ್ಬಿಟ್ಟು ಕೂತ್ಕೊಂಡಿದೀವಿ ಅನ್ನೋ ರೀತಿಯಲ್ಲಿ ಅಂದ್ರೆ ಐಷಾರಾಮಿ ಜೀವನ ನಡೆಸ್ತಾ ಇದ್ರು. ಆ ಫೋಟೋ ಹೊರಗಡೆ ಬಂದಂತಹ ಸಂದರ್ಭದಲ್ಲೂ ಸಹ ಇದೇ ಒಂದು ವಿಚಾರ ಹೇಳಿದ್ರು, ಇದೇ ಪರಮೇಶ್ವರ್ ಹೇಳಿದ್ರು, ನಾವು ಅಲ್ಲಿ ಯಾವ ರೀತಿಯಾದಂತಹ ವ್ಯವಸ್ಥೆ ಇದೆ, ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ತೀವಿ, ಇನ್ವೆಸ್ಟಿಗೇಷನ್ ಅನ್ನ ಮಾಡ್ತೀವಿ ಅಂತ ಹೇಳಿದ್ರು. ಆದ್ರೆ ಅದಾದ್ಮೇಲೂ ಸಹ ಈ ರೀತಿಯಾದಂತಹ ವಿಚಾರ ಗೊತ್ತಾಗ್ತಾ ಇದೆ. ಮತ್ತೊಂದು ಕಡೆಗೆ ಇನ್ನೊಂದು ವಿಚಾರ ಹೇಳಬೇಕು ಅಂದ್ರೆ ಸುಪ್ರೀಂ ಕೋರ್ಟ್ ನಲ್ಲೂ ಸಹ ಇದರ ಬಗ್ಗೆ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಏನಂದ್ರೆ ಚಾಟಿ ಬೀಸುವಂತಹ ಕೆಲಸವನ್ನ ಸುಪ್ರೀಂ ಕೋರ್ಟ್ ಮಾಡಿತ್ತು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.